ಪ್ರೆಸಿಡೆಂಟ್ ಅವ್ರಿಗೂ ಸ್ವಾಗತ ಸರ್. ಸರ್ ಹ್ಞೂ ಸರ್, ನ್ಯೂಸ್ ಪೇಜ್ ಇದೆ. ಬೆಳೆ ಹಾಕಿದಾರಲ್ಲ, ಯಾಕಂದ್ರೆ ಇದು ಆಲ್ಮೋಸ್ಟ್ ಇದೆಷ್ಟನೇ ಬೆಳೆ ಹಾಕಿರೋ ಸರ್? ಇದು ಮೂರನೇ ಕ್ರಾಪ್ ಹಾಕಿದ್ದಾರೆ. ಸೊ ಅವ್ರ ಒಪಿನಿಯನ್ ಕೇಳೋದ ಬಾಯರ್ ಸೆಮಿನಿಸ್ ಕಂಪ್ನಿದು ದಿಲ್ಕಶ್ ವೆರೈಟಿ. ನಮಸ್ಕಾರ ಸರ್. ನಮಸ್ಕಾರ. ಹಾಂ ಸರ್, ನಾವು ಇದನ್ನ ಸುಮಾರು 3ನೇ ಕ್ರಾಪ್, ವರ್ಷದಿಂದ ಇದು 3ನೇ ಕ್ರಾಪ್ ನಾವು ಬೆಳೀತಾ ಇರೋದು. ಓಕೆ. ವರ್ಷ 40 ಟನ್ ಇಳುವರಿ ಕೊಟ್ಟಿದ್ವಿ 21 ಪ್ಯಾಕೆಟ್ ಬೀಜಕ್ಕೆ. ಬಾಯರ್ ಸೆಮಿನಸ್ ಕಂಪನಿಯ ಬೀಜಕ್ಕೆ 21 ಟನ್ ಇಳುವರಿ ಕೊಟ್ಟಿದ್ವಿ. ಅದು ಬೇಸಿಗೆ ಟೈಮಲ್ಲಿ 21 ಟನ್ನು 22 ರೂಪಾಯಿ ಟಾಪ್ ರೇಟ್ ಆಗಿತ್ತು ನಮ್ದು ಆ ಟೈಮಲ್ಲಿ. ಓಕೆ. ಬೇರೆ ಎಲ್ಲ ಪ್ಲಾಟ್ಗೂ ಹೋಲಿಸ್ಕೊಂಡ್ರೆ 19 ರೂಪಾಯಿ 18 ರೂಪಾಯಿ ರೇಟ್ಗಳು ನಡೀತಾ ಇತ್ತು. ಈ ವೆರೈಟಿ ಇದು ಬಂದು ನಮಗೆ ಉದ್ದ ಕಾಯಿ ಮತ್ತೆ ದಪ್ಪ ಕಾಯಿ ಇರೋದ್ರಿಂದ 22 ರೂಪಾಯಿ ಮಾರ್ಕೆಟಿನ ಬೆಲೆಯಲ್ಲಿ ಇವತ್ತು ನಾವು ಕೊಟ್ಟಿದ್ವಿ. ಓಕೆ. ಪ್ರಸ್ತುತ ಮಾರ್ಕೆಟ್ ಇವತ್ತು 15-16 ರೂಪಾಯಿ ಇದೆ. ಇವತ್ತು ಇದೇ ತಳಿ 16 ರೂಪಾಯಿಗೆ ನಮ್ದು ಮಾರಾಟ ಆಗಿದೆ ತಳಿ. ಸುಮಾರು ನಾವೊಂದು 60ರಿಂದ 70 ಟನ್ ಇಳುವರಿನ ಅಂದಾಜು ಮಾಡಲಾಗಿದೆ ಇಲ್ಲೆಲ್ಲ ನಮ್ಮ ರೈತರುಗಳೆಲ್ಲ ಸೇರಿ. ಅಂತಂದ್ರೆ ನಮ್ದು ಇದು 23 ಪ್ಯಾಕೆಟ್. 23 ಅಂದ್ರೆ ನಿಮಗೆ ಇವಾಗ 21 ಪ್ಯಾಕೆಟ್ ಹೋದ್ ಸರಿ ಹಾಕಿರೋದಕ್ಕೆ ಈ ಸಾರಿ ಮಳೆಗಾಲದಲ್ಲಿ ಹಾಕಿರೋದಕ್ಕೆ 1 to 3 ಇಳುವರಿಯಿಂದ ನಾವು ಇಳುವರಿ ಚೆನ್ನಾಗಿ ಬಂದೈತೆ. 1 to 3. ಓಕೆ. ಓಕೆ. ಇವಾಗ ಖರೀದಿದಾರರು ಅವ್ರು ನೀವು ಹೇಳಿದ್ರೆ ಯಾವಾಗಲೇ ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿ ಬೇರೆ ತಳಿ ಎಲ್ಲ ಕಂಪೇರ್ ಮಾಡಿ ನಿಮ್ಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1 ರೂಪಾಯಿ ಅಥವಾ 50 ಪೈಸೆ ಜಾಸ್ತಿ ಕೊಟ್ಟಿದ್ದಾರೆ. ಈ ಸಲ 50 ಪೈಸೆ ಜಾಸ್ತಿ ಕೊಟ್ಟಿದ್ದಾರೆ. ಈ ಒಂದು ಸ್ಥಳದಲ್ಲಿ ದಿಲ್ಕಶ್ ತಳಿಯ ಒಂದು ಕಲ್ಲಂಗಡಿಯನ್ನು ಕೊಂಡ್ಕೊಳ್ಳೋಕ್ಕೆ ಬಂದಿರುವಂತಹ ಮಾರಾಟಗಾರರನ್ನು ಅವರ ಅನುಭವವನ್ನು ಕೇಳೋಣ. ಈ ದಿಲ್ಕಶ್ ತಳಿಯ ಬಗ್ಗೆ ಏನು ಹೇಳ್ತಾರೆ ಅಂತಂದು. ಸರ್, ಈ ತಳಿ ಮತ್ತು ಈ ಹಣ್ಣಿನ ಬಗ್ಗೆ ಏನು ಹೇಳ್ತೀರಾ ಸರ್? ಹಣ್ಣು ಸೂಪರ್ ಚೆನ್ನಾಗಿದೆ, ಮತ್ತು ಲಾಂಗ್ ಕಳ್ಸೋದಕ್ಕೆ ನಮಗೆ ಸೂಪರ್ ಇದೆ. ಮಾಲ್ ತಡೆಯುತ್ತೆ, ಗಟ್ಟಿ ಇದೆ ಮಾಲು, ಒಳ್ಳೆ ಕ್ವಾಲಿಟಿ. ಹಾಂ ಸರ್, ಚೆನ್ನಾಗಿದೆ ಮಾಲು, ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ತಿನ್ನೋಕ್ಕೆ ಸಿಹಿ ಆಗಿದೆಯಾ? ಸಿಹಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಗ್ರಾಹಕರು ಇಷ್ಟಪಡ್ತಾರಾ? ಗ್ರಾಹಕರು ಇಷ್ಟಪಡ್ತಾರೆ, ಮತ್ತು ದೂರ ಕಳ್ಸೋದಕ್ಕೂ ಚೆನ್ನಾಗಿದೆ ಮಾಲು. ಹಾಂ ಸರ್, ಹಂಗಾಗಿ ಒಳ್ಳೆ ಹೆಸರಿದೆ. ಒಟ್ಟು ಮಾರುಕಟ್ಟೆನಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಬೇಡಿಕೆ ಇದೆ. ದಿಲ್ಕಶ್ ಒಳ್ಳೆ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ಹೇಳಕ್ಕೆ ಏನು ಇಷ್ಟ? ಎಲ್ಲರೂ ಆಗ್ಬೋದು, ಇದು ಬೆಳಿಬೋದು, ಚೆನ್ನಾಗಿದೆ. ಅದು ತುಂಬ ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ, ಚೆನ್ನಾಗಿದೆ, ಒಳ್ಳೆ ಬೆಳವಣಿಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಅಂತಂದ್ರೆ ನಾವು ಖರೀದಿದಾರರು ಹೇಳೋದು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಸುಮಾರು 10 ದಿನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು ಅಂತ. 10 ದಿನ ತಡೆಯುತ್ತೆ ಅಂತ ಇದು. 10 ದಿನ ಟ್ರಾನ್ಸ್ಪೋರ್ಟೇಷನ್. ಓಕೆ. ಆಮೇಲೆ ಮಾರ್ಕೆಟ್ ಹೋಗೋದು ಬೇರೆ ಡೇಸ್ ಇರುತ್ತೆ ಅದ್ರದ್ದು. ಓಕೆ. 10 ದಿನ ಟ್ರಾನ್ಸ್ಪೋರ್ಟೇಷನ್. ಒಂದು ವೆಹಿಕಲ್ ಅಲ್ಲಿ 10 ದಿನ ಇಡಬಹುದು ಇದನ್ನ. ಸರಿ. ಹಾಟ್ ವೆದರ್ ಮತ್ತೆ ಕೋಲ್ಡ್ ವೆದರ್ ಎರಡೂ ವೆದರ್ ಅಲ್ಲಿ ಸೆಟ್ ಆಗ್ತಾ ಹೋಗ್ತಿರ್ತದೆ. ಸುಮಾರು 600ರಿಂದ 800 ಕಿಲೋಮೀಟರ್ ಗಟ್ಟಲೆ ಒಂದು ಜರ್ನಿ ಹೋಗ್ತಾ ಇರುತ್ತೆ ಒಂದು ದಿನಕ್ಕೆ. 10 ದಿನ ಅಂತಂದ್ರೆ 5000 ಕಿಲೋಮೀಟರ್ಸ್ ಗಟ್ಟಲೆ ಜರ್ನಿಯಲ್ಲಿ ಮಾಡಬಹುದು ಅಂತ ಹೇಳಿದಾರೆ. ಅದು ಮಾಡಿದಾರ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಮಾಡಬಹುದು ಅಂತ ಹೇಳಿದ್ದಾರೆ. ಅವರ ಒಪಿನಿಯನ್ ಹೇಳಿದೆ. ನಿಮ್ ಪ್ರಕಾರ ಇವಾಗ ಬಾಯರ್ ಸೆಮಿನಿಸ್ ಕಂಪ್ನಿ ದಿಲ್ಕಶ್ ವೆರೈಟಿ ಇವಾಗ ಖರೀದಿದಾರರು ಚೆನ್ನಾಗಿ ಅಂದ್ರೆ ರೇಟ್ ಚೆನ್ನಾಗಿ ಕೊಡ್ತೀರಾ ಅಂತ ಹೇಳ್ತಾರೆ. ಆಸ್ ಎ ಫಾರ್ಮರ್ ಆಗಿ ರೈತಂಗೆ ಇದು ಎಷ್ಟು ಬೆನಿಫಿಟ್ ಅನ್ಸುತ್ತೆ ಈ ವೆರೈಟಿ, ಈ ತಳಿ? ಈ ವೆರೈಟಿ ನಾವು ಇಳುವರಿ ನಮಗೆ ಜಾಸ್ತಿ ಬಂದಷ್ಟು ರೈತರಿಗೆ ಅನುಕೂಲ. ಓಕೆ. ಅನುಕೂಲದಾಯಕವೂ ಇರುತ್ತೆ. ಇಳುವರಿ ನಮಗೆ ರೈತರಿಗೆ ಮೇನ್ ಬೇಕಾಗಿರೋದು ತಳಿ ಮುಖ್ಯ ಅಲ್ಲ, ಇಳುವರಿ ಮುಖ್ಯ. ಅದರಲ್ಲಿ ಬಾಯರ್ ಸೆಮಿನಸ್ ದಿಲ್ಕಶ್ ಬೀಜ ಇದೆಯಲ್ಲ, ಅದು ನಮ್ಗೆ ಇಳುವರಿ ಇದೆ. ರೈತನಿಗೆ ತುಂಬಾ ಸಪೋರ್ಟಿವ್ ಆಗಿದೆ. ಖರ್ಚುನು ಕಡಿಮೆ ಇರುತ್ತೆ. ಯಾವುದೇ ರೋಗ ನಿರೋಧಕ ಶಕ್ತಿಗೆ ರೆಸಿಸ್ಟೆನ್ಸಿ ಚೆನ್ನಾಗಿದೆ ಗಿಡ. ಇವತ್ತು ನೋಡ್ಬೋದು ನಮ್ದು 63 ದಿನ ಆಗಿದೆ ಈ ತೋಟ. 63 ದಿನ ಇದೆ. 63 ದಿನಕ್ಕೆ ಈಗ ಹೆಲ್ದಿ ಆಗಿದೆ.
ಈಗ ಬೇರೆ ವೆರೈಟಿಗಳು ನೋಡಿದ್ರೆ ಇದು ನಮ್ಗೇನ್ ಹೇಳ್ತಾ ಇದಾರೆ, ಇದು ಇಲ್ಲ ಸರ್ 63 ದಿನ ಆಗಿಲ್ಲ, 30-35 ದಿನ ಆಗಿದೆ, ಓಕೆ ಇನ್ನ ಕಮ್ಮಿ ಏಜ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಓಕೆ ಬಟ್ ಇದು ನಮ್ಗೆ 63 ದಿನ ಆಗಿದೆ ಆಲ್ರೆಡಿ. ಓಕೆ ಬಟ್ ಇನ್ನೂ ತೋಟ ಇನ್ನೂ 15 ದಿನ ಇದ್ರೂ ಏನೂ ಆಗಲ್ಲ ಬಳ್ಳಿ. ಓಕೆ ಚೆನ್ನಾಗಿ ಹೆಲ್ತಿಯಾಗಿ ಚೆನ್ನಾಗಿ ಚೆನ್ನಾಗಿದೆ. ಹಾಗಾಗಿ ನಾವು ರೈತರುಗಳೆಲ್ಲ ಇದನ್ನ ಉಪಯೋಗ ಪಡ್ಕೊಬೇಕು. ಉಪಯೋಗ ಪಡ್ಕೊಬೇಕು ಅನ್ನೋದಕ್ಕಿಂತ ನೋಡಿ ಉಪಯೋಗ ಪಡ್ಕೊಬೇಕು. ನಾವು ಹೇಳೋದ್ಕಿಂತ ನೋಡಿ ಉಪಯೋಗ ಪಡ್ಕೊಂಡ್ರೆ ಒಳ್ಳೇದು ಅಂತ ಸೂಕ್ತ ಅನ್ಸುತ್ತೆ. ಇಲ್ಲ ರೈಟ್, ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ನೀವು ಇವತ್ತು ವೆರೈಟಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನೀವು ಬೆಳೆದಿ ರೈತ ಇದು 3ನೇ ಸಲ ಹಾಕಿದ್ದೀರಾ. ಯಾಕಂದ್ರೆ ಒಂದ್ಸಲ ಹಾಕಿ ನಿಮ್ಗೆ ಚೆನ್ನಾಗಿ ಬರೋದಕ್ಕಿಂತ ನೀವು 3ನೇ ಸಲ ಹಾಕಿದ್ರೆ ನಿಮ್ಗೆ ಈ ತಳಿ ಬಗ್ಗೆ ಕರೆಕ್ಟಾಗಿ ನಿಮ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಕರೆಕ್ಟಾಗಿ ಗೊತ್ತಿದೆ. ಇದು ಹೇಳಿ ತುಂಬಾ ಉಪಕಾರ ಆಯ್ತು ಸರ್ ನಿಮ್ಗೆ. ಮತ್ತೆ ರೈತ ಬಾಂಧವರೇ ಇವತ್ತು ನೋಡಿ ರೈತ ಬಾಂಧವರು ನೋಡಿದ್ರಿ, ಇವತ್ತು ನೀವು ಗಿರೀಶ್ ಅವ್ರ ತೋಟದಲ್ಲಿ ಅವರೇ ಹೇಳಿದ್ರು. ಯಾಕಂದ್ರೆ ಇದು 3ನೇ ಬೆಳೆಯಲ್ಲಿ ಏನೇನು ಅಡ್ವಾಂಟೇಜ್ ಇತ್ತು, ನಿಮಗೆ ಬೆಳೆ ಹಾಕಿ ರೈತಂಗೆ ಏನು ಉಪಯೋಗ ಆಗುತ್ತೆ ಮತ್ತೆ ಖರೀದಿದಾರರಿಗೆ ಏನು ಉಪಯೋಗ ಆಗುತ್ತೆ ಅಂತ ಕರೆಕ್ಟಾಗಿ ಫುಲ್ ವಿವರಣೆಯಾಗಿ ಹೇಳಿದ್ದಾರೆ. ಸೊ ನೀವು ಅಷ್ಟೇ ಬೆಳೆ ಬೆಳಿಬೇಕಂದ್ರೆ ಕಲ್ಲಂಗಡಿಯಲ್ಲಿ ನಿಮಗೆ ಸೆಮಿನಿಸ್ ಕಂಪ್ನಿದು ವಾಟರ್ ಮೆಲನ್ ದಿಲ್ಕಶ್ ವೆರೈಟಿ ಬೆಳೆ.